ಯಾರೇ ಆಗಿರಲಿ ನನ್ನ ಫಸ್ಟ್ ಮೇಕಪ್ ಅಂದರೆ ಬ್ರೈಡ್ ಆಗಿರ್ಬೋದು, ನಾನ್ ಬ್ರೈಡ್ ಆಗಿರ್ಬೋದು, ಪಾರ್ಟಿ ಲುಕ್ ಆಗಿರ್ಬೋದು, ಯಾವುದೇ ಮೇಕಪ್ನ ಫಸ್ಟ್ ಯಾರು ಬುಕ್ ಮಾಡ್ಕೊಳ್ತಾರೋ ಅವ್ರಿಗೂ ಒಂದು ಮೇಕಪ್ ಜೊತೆ ಒಂದು ಮೇಕಪ್ನ ಫುಲ್ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀನಿ. ಫೌಂಡೇಶನ್ನ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರದ್ದು ಏನು ಶೇಡ್ ಇರುತ್ತೋ ಅದೇ ಶೇಡಲ್ಲಿ ನಾನು ಮೇಕಪ್ನ ಮಾಡ್ತೀನಿ. ಯಾಕೆಂದರೆ ಬೇರೆ ಶೇಡ್ನ ಯೂಸ್ ಮಾಡ್ತಿದ್ದಂಗೆ ಅದು ಮೇಕಪ್ಪು ಗ್ರೇ ಟರ್ನ್ ಆಗುತ್ತೆ, ಅಂದರೆ ಬೂದಿ ಬೂದಿ ಥರ ಕಾಣಿಸುತ್ತೆ. ನೀವು ಯಾವ ಥರ ಹೇರ್ ಸ್ಟೈಲ್ ಹೇಳ್ತೀರಾ ಅಥವಾ ನೀವು ಯಾವ ಥರ ಮೇಕಪ್ ಹೇಳ್ತೀರಾ ನಾನು ಅದೇ ಥರ ಮೇಕಪ್ನ ನಿಮಗೂ ಕೂಡ ಮಾಡ್ಕೊಡ್ತೀನಿ. ನಾನು ಒಂದು ಬ್ರೈಡ್ಗೆ ಈ ಒಂದು ಎಲ್ಲ ಸ್ಟೆಪ್ಸ್ಗಳನ್ನ ಯೂಸ್ ಮಾಡಿನೇ ನಾನು ಮೇಕಪ್ನ ಮಾಡ್ತೀನಿ. ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಮೇಕಪ್ಪಲ್ಲಿ. ನಾವು ಎಷ್ಟು ನೀಟಾಗಿ ಬ್ಲೆಂಡ್ ಮಾಡ್ತೀವೋ ಅಷ್ಟು ನೀಟಾಗಿ ಈ ಮೇಕಪ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವಲಿ ಗೋಪಾಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ತಮ್ನೇಲ್ ನೋಡಿದ್ರೆ ನಿಮಗೆ ವಿಡಿಯೋ ಏನು ಅಂತ ಫುಲ್ ಕ್ಲಾರಿಟಿಯಾಗಿ ಅರ್ಥ ಆಗಿರುತ್ತೆ. ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಆಲ್ಮೋಸ್ಟ್ ನಾನು ಗೆಟ್ ರೆಡಿ ವಿತ್ ಮೀ ಮಾಡಿದ್ದೀನಿ. ಬಟ್ ಆದ್ರೂ ಇವತ್ತಿನ ವಿಡಿಯೋ ಮಾಡ್ತಿರೋ ಕಾರಣ ನಂದು ಪ್ರೊಫೆಷನಲ್ ಮೇಕಪ್ ಕೋರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಆ ಒಂದು ಬ್ರೈಡಲ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಲೈಕ್ ಅಂತ ಅಂದರೆ ನನ್ನ ಮೇಲೆ ನಾನೇ ಮೇಕಪ್ ಮಾಡಿಕೊಂಡ್ರೆ ಯಾವ ಥರ ಇರುತ್ತೆ ಮತ್ತು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಕೆಲವೊಂದು ಪ್ರಾಡಕ್ಟ್ಗಳನ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಒಂದು ಕ್ಲಾರಿಟಿ ವಿಡಿಯೋನ ಮಾಡೋಣ ಅಂತ ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಈ ವಿಡಿಯೋದಲ್ಲಿ ನನ್ನ ಫಸ್ಟ್ ಆರ್ಡರ್ಗೆ ನಾನು ಏನೇನು ಆಫರ್ನ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಹಾಗೆಯೇ ಯಾವ್ಯಾವುದು ಸ್ಟೆಪ್ನ ಫಾಲೋ ಮಾಡಿದ್ರೆ ನಮ್ಮ ಮೇಕಪ್ಪು ಲಾಂಗ್ ಲಾಸ್ಟಿಕ್ ಆಗಿರುತ್ತೆ ಅಂತಲೂ ಕೂಡ ಟಿಪ್ಸ್ಗಳನ್ನ ಹೇಳಿದ್ದೀನಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ ನೋಡಿ. ಇವಾಗ ಬನ್ನಿ, ನಾನೇ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ನಂದು ಬಿಫೋರ್ ಮೇಕಪ್ ಈಗಿದೆ ಫೇಸು, ಆಫ್ಟರ್ ಮೇಕಪ್ ಯಾವ ಥರ ಬರುತ್ತೆ ಅಂತ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ ನೋಡಿ. ಇವತ್ತು ನಾನು ಬ್ಲೂ ಸ್ಯಾರಿನ ಹಾಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ. ಒಂದೊಂದಾಗಿ ಮೇಕಪ್ನ ಮಾಡ್ಕೊಳ್ತೀನಿ. CTMP ಅನ್ನೋದು ಮೇಕಪ್ಪಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. CTMP ಅಂತ ಅಂದರೆ ಕ್ಲೆನ್ಸರ್, ಟೋನರ್, ಮಾಯ್ಶ್ಚರೈಸರ್, ಪ್ರೈಮರ್ ಅಂತ ಬರುತ್ತೆ. ಕೆಲವೊಬ್ಬರು ಸೀರಮ್ ಅಟ್ಯಾಚ್ ಮಾಡ್ಕೊಳ್ತಾರೆ, ಕೆಲವೊಬ್ಬರು ಸನ್ಸ್ಕ್ರೀನ್ನ ಅಟ್ಯಾಚ್ ಮಾಡ್ತಾರೆ. ಓಕೆ, ಇವಾಗ ಫಸ್ಟಿಗೆ ನನ್ನ ಸ್ಕಿನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಫಸ್ಟ್ ಅನ್ನಿಸ್ತಿರೋದು ಅಷ್ಟು ತುಂಬ ಪ್ರಾಬ್ಲಮ್ಸ್ ಏನು ನನ್ನ ಸ್ಕಿನ್ನಲ್ಲಿಲ್ಲ. ಇವಾಗ ರೀಸೆಂಟಾಗಿ ಒಂದು ಮೊಡವೆಗಳಾಗಿದೆ ಒಂದು ಬಿಟ್ಟರೆ ನನ್ನ ಫೇಸಲ್ಲಿ ತುಂಬ ಅಂಥ ಪ್ರಾಬ್ಲಮ್ಸ್ಗಳೇನಿಲ್ಲ. ಬಟ್ ಆದರೆ ಪ್ರಾಬ್ಲಮ್ಸ್ ಇದ್ದಾವೆ. ಸ್ಟಾರ್ಟಿಂಗ್ಗೆ ಬಂದು ನನ್ನ ಸ್ಕಿನ್ ಬಂದು ಆಯಿಲಿ ಸ್ಕಿನ್. ನಿಮಗೆ ನೋಡಿದ್ರೆ ಗೊತ್ತಾಗ್ತಿದೆ ನನ್ನ ಸ್ಕಿನ್ ಆಯಿಲಿ ಸ್ಕಿನ್. ಇವಾಗ ಫಸ್ಟಿಗೆ ನಾನು CTMPನ ಕವರ್ ಮಾಡ್ಕೊಳ್ಳೋಣ. ನಾನು ನನ್ನ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ತುಂಬ ಹೆವಿ ಪ್ರೊಫೆಷನಲ್ ಆಗಿ ನಾನು ಮಾಡ್ಕೊಳ್ತಾ ಇಲ್ಲ. ಅಂದರೆ ನಾನು ಏನು ಕಲ್ತಿದ್ದೀನೋ ಅಥವಾ ನಾನೇನು ಮೇಕಪ್ ಬಗ್ಗೆ ತಿಳ್ಕೊಂಡಿದ್ದೀನೋ ಅದನ್ನು ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಿಟ್ಟು ಬೇರೆ ಏನಿಲ್ಲ. ಸ್ಟಾರ್ಟಿಂಗ್ ನಾನು ಒಂದು ವೆಟ್ ವೈಪ್ಸ್ನ ತೊಗೊಂಡು ನೀಟಾಗಿ ಫೇಸ್ನ ಕ್ಲೆನ್ಸ್ ಮಾಡ್ಕೊಡ್ತೀನಿ. ಅಂದರೆ ಸ್ವಲ್ಪ ಏನಾದ್ರೂ ಡರ್ಟ್ಸ್ ಇದ್ರೂ ಕ್ಲಿಯರ್ ಆಗುತ್ತೆ ಅಂತ ವೆಟ್ ವೈಪ್ಸ್ ತೊಗೊಂಡು ನೀಟಾಗಿ ಫೇಸ್ನ ಒರೆಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ವೆಟ್ ವೈಪ್ಸ್ನ ಹಾಕಿದ್ರೆ ಸಾಕು, ಸ್ಕಿನ್ ತುಂಬ ಉರಿ ಬಂದುಬಿಡುತ್ತೆ. ಆ ಥರ ಇರೋರಿಗೆ ವೆಟ್ ವೈಪ್ಸ್ನ ಅವಾಯ್ಡ್ ಮಾಡೋದೇ ಬೆಟರ್ ಅನಿಸುತ್ತೆ. ನೋಡಿ, ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆಯೇ ವಿಡಿಯೋದಲ್ಲಿ ಒಂದನ್ನು ಅಬ್ಸರ್ವ್ ಮಾಡಬೇಕು ನೀವು, ಬಿಫೋರ್ ಮೇಕಪ್ ಆ್ಯಂಡ್ ಆಫ್ಟರ್ ಮೇಕಪ್ ಹೇಗೆ ಸ್ಕಿನ್ನು ಚೇಂಜಸ್ ಆಗುತ್ತೆ ಅಂತ ಹೇಳಿ. ಅಂದರೆ ಸ್ಕಿನ್ನೇ ಚೇಂಜ್ ಆಗಲ್ಲ, ಮೇಲ್ಗಡೆ ಮೇಕಪ್ಪಿಂದ ಯಾವ ಥರ ಚೇಂಜಸ್ ಕಾಣುತ್ತೆ ಅಂತ ಅಷ್ಟೇ. ಇವಾಗ ನಾನು ನೀಟಾಗಿ ವೆಟ್ ವೈಪ್ಸಿಂದ ಫೇಸ್ನ ಕ್ಲೀನ್ ಮಾಡ್ಕೊತೀನಿ. ನಾನು ಫಸ್ಟಿಗೆ ಹೇಳಿದ್ದೀನಿ ನನ್ನ ಸ್ಕಿನ್ನು ಆಯಿಲಿ ಸ್ಕಿನ್ನು. ಸೊ ಹಾಗಾಗಿ ನಾನು ಮೇಕಪ್ನ ಮಾಡ್ತಿರೋದು ಕೂಡ ನನ್ನ ಸ್ಕಿನ್ ಟೈಪ್ ಮೇಲೆ ಮಾಡ್ತಿದ್ದೀನಿ. ಅಂದರೆ ನಾವು ಮೇಕಪ್ನ ಅವರ ಸ್ಕಿನ್ ಟೈಪಾಗಿ ಮೇಕಪ್ ಮಾಡಿದ್ರೆ ತುಂಬ ಲಾಂಗ್ ಲಾಸ್ಟಿಕ್ ಆಗಿರುತ್ತೆ. ಇವಾಗ ನನ್ನ ಸ್ಕಿನ್ ಬಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಇವಾಗ ನಾನು ಆಯಿಲಿ ಸ್ಕಿನ್ಗೆ ಏನೇನು ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಹಾಗೆಯೇ ಯಾವೊಂದು ಫೌಂಡೇಶನ್ ಮೇಲೆ ವರ್ಕ್ ಮಾಡಬೇಕು ಆ ಒಂದು ಫೌಂಡೇಶನಲ್ಲಿ ವರ್ಕ್ ಮಾಡ್ತೀನಿ. ಇವಾಗ ನೋಡಿ ಗೊತ್ತಾಗ್ತಿದೆ ನಿಮಗೆ ನನ್ನ ಸ್ಕಿನ್ ಆಯಿಲಿ ಸ್ಕಿನ್. ಇವಾಗ ಫಸ್ಟಿಗೆ ನಾನು ಮಾಯ್ಶ್ಚರೈಸರ್ನ ಹಾಕ್ತೀನಿ. ಟೋನರ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ, ಕಾರಣ ನನಗೆ ಟೋನರ್ ಅಷ್ಟು ಫೇಸ್ಗೆ ಅಡ್ಜಸ್ಟ್ ಆಗಲ್ಲ. ಕ್ಲೈಂಟ್ಗಾದ್ರೂ ಅಷ್ಟೇ, ನಾನು ಯಾವುದೇ ಮೇಕಪ್ಗೆ ಹೋದರೂ ನಾನು ಅವ್ರನ್ನ ಕೇಳ್ತೀನಿ, ಅಂದರೆ ನಿಮಗೆ ಟೋನರ್ ಅಡ್ಜಸ್ಟ್ ಇದೆಯಾ, ಅಥವಾ ಬಿಗಿನರ್ಸ್ ಆಗಿದ್ರು ಕೂಡ ನಾನು ಯಾವ ಥರ ಮೇಕಪ್ ಮಾಡಬೇಕು ಅಂತ ನಾನು ಒಂದು ಮೈಂಡಲ್ಲಿ ಪ್ರಿಪೇರ್ ಆಗ್ತೀನಿ. ಸೊ ನನಗೆ ಟೋನರು ಒಂದು ಕಂಫರ್ಟಬಲ್ ಇಲ್ಲ ಮತ್ತು ನನ್ನ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಟೋನರ್ನ ಸ್ಕಿಪ್ ಮಾಡಿ ಆದರೆ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಜೆಲ್ ಬೇಸಲ್ಲಿ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ಪಾಂಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ನಮ್ಮ ಮೇಕಪ್ಪು ಕೂಡ ನಾವು ಸ್ಕಿನ್ನ ಎಷ್ಟು ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತೀವೋ
ಅಷ್ಟು ನಮ್ಮ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸ್ಕಿನ್ನ ಎಷ್ಟು ಸ್ವಲ್ಪ ಇಲ್ಲಿ ಟೈಮ್ ಕೊಟ್ಟು ನಾವು ಸ್ಕಿನ್ ಪ್ರಿಪೇರ್ ಮಾಡಿಕೊಂಡ್ರೆ ಮೇಕಪ್ ಚೆನ್ನಾಗಿ ಕಾಣಿಸುತ್ತೆ. ಮಾಯ್ಶ್ಚರೈಸರ್ ಮಾಡಿ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಮೇಕಪ್ ಮಾಡ್ಕೊಳ್ಳೋಕ್ಕೆ ಏನು ಟೈಮಿಂಗ್ಸ್ ಕೊಡ್ತಾ ಇದ್ದೀನಿ ಅಥವಾ ಏನು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ಅದೇ ಸ್ಟೆಪ್ಸ್ಗಳನ್ನ ನಾನು ನನ್ನ ಕ್ಲೈಂಟ್ಗೂ ಮಾಡ್ತೀನಿ, ನನ್ನ ಬ್ರೈಡ್ಗೂ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಮಾತ್ರ ತುಂಬ ಎಲ್ಲ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಮೇಕಪ್ ಮಾಡಿ ಕೆಲವೊಂದನ್ನು ಸ್ಕಿಪ್ ಮಾಡ್ತೀನಿ ಅಂತಲ್ಲ, ನನ್ನ ಒಂದು ಬ್ರೈಡ್ಗೆ ಈ ಒಂದು ಎಲ್ಲ ಸ್ಟೆಪ್ಸ್ಗಳನ್ನ ಯೂಸ್ ಮಾಡಿನೇ ನಾನು ಮೇಕಪ್ನ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ. ಮಾಯ್ಶ್ಚರೈಸರ್ ತುಂಬಾ ಇಂಪಾರ್ಟೆಂಟು. ನೀಟಾಗಿ ಮಾಯ್ಶ್ಚರೈಸ್ ಹಾಕಿ ಮಾಯ್ಶ್ಚರೈಸ್ ಆದಮೇಲೆ ಒಂದು 5 ಮಿನಿಟ್ಸ್ ಆದ್ರೂ ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗೋಕ್ಕೆ ಬಿಡಬೇಕು, ಅಂದರೆ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ಬಂದು ಇವಾಗ ಮಾಯ್ಶ್ಚರೈಸರ್ ಅಡ್ಜಸ್ಟ್ ಆಗೋ ಅಷ್ಟರೊಳಗಡೆ ನಾನು ಐ ಮೇಕಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇದೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಇವಾಗ ಅದನ್ನು ನಾನು ಕವರ್ ಮಾಡ್ಕೊಳ್ತೀನಿ ಕಲರ್ ಕರೆಕ್ಟರಿಂದ. ಇವಾಗ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನನಗೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ. ತುಂಬ ಇದೆ ಅಂತ ಅನ್ನಿಸ್ತಿಲ್ಲ. ಓಕೆ, ಇವಾಗ ನಂದು ಲೈಟಾಗಿ ಒಂದು ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ನಾನು ಸ್ವಲ್ಪ ಆರೆಂಜ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅನಿಸುತ್ತೆ. ನಾವು ಎಷ್ಟು ನೀಟಾಗಿ, ಅದು ಒಂದು ಹೆಸರಲ್ಲೇ ಇದೆ ಕಲರ್ ಕರೆಕ್ಟರ್ ಅಂತ, ಅಂದರೆ ಕರೆಕ್ಟರ್ಗೆ ಯೂಸ್ ಮಾಡುವಂಥದ್ದು. ಇವಾಗ ಇದನ್ನ ಮಾಡ್ತಾ ಇದ್ದೀನಿ. ತುಂಬ ಏನು ಇಲ್ಲ ನನಗೆ ಪ್ರಾಬ್ಲಮ್ಮು, ಲೈಟಾಗಿದೆ, ಅದನ್ನಷ್ಟು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಕನ್ಸಿಲರ್ನು ಕೂಡ ಅಪ್ಲೈ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಪೌಡರ್ ಲಾಕ್ ಮಾಡಬೇಕು. ನೀಟಾಗಿ ಪೌಡರ್ ಲಾಕ್ನ ಮಾಡಬೇಕು. ನೆಕ್ಸ್ಟ್ ನೋಡಿ ಈ ಥರ ಒಂದು ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಸ್ಯಾರಿ ಒಂದು ಬೇಸ್ ಮೇಲೆ ನಾವು ಐ ಮೇಕಪ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಅಂದರೆ ಸ್ಯಾರಿ ಯಾವ ಕಲರಿಂದ ಬಂದಿರುತ್ತೆ ಆ ಒಂದು ಕಲರ್ ಬಾರ್ಡರ್ನ ಒಂದು ರೆಫರೆನ್ಸ್ ಆಗಿಟ್ಕೊಂಡು ಐ ಮೇಕಪ್ನ ಮಾಡಬೇಕಾಗಿರುತ್ತೆ. ಇವಾಗ ನಾನು ಹಾಕ್ಕೊಳ್ತಿರೋ ಬ್ಲೂ ಸ್ಯಾರಿ ಆಗಿರೋದ್ರಿಂದ ಬ್ಲೂ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸಲ್ಲ. ಸೊ ಆ ಥರ ಇರೋದ್ರಿಂದ ನಾನು ಬ್ರೌನಿಗೆ ಹೋಗ್ತಾ ಇದ್ದೀನಿ. ಒಂದು ಶೇಡೆಡ್ ಟೈಪಲ್ಲಿ ಮಾಡ್ತೀನಿ. ರೈಟ್, ಕಾಣಿಸ್ತಿದೆ. ಯಾವಾಗಲೂ ಲಾಸ್ಟ್ ಎಡ್ಜಿಂದ ಐ ಮೇಕಪ್ನ ಸ್ಟಾರ್ಟ್ ಮಾಡಬೇಕು. ಏಕೆಂದರೆ ನಾವು ಏನಾದರೂ ತುಂಬ ಕ್ವಾಂಟಿಟಿನ ತೊಗೊಂಡ್ರೆ ಅದು ಇಲ್ಲೇ ಇರಬೇಕು. ಒಂದು ಬೇಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಮೇಕಪ್ಪಲ್ಲಿ. ಈ ಮೇಕಪ್ಪಲ್ಲಿ ನಾವು ಎಷ್ಟು ನೀಟಾಗಿ ಬ್ಲೆಂಡ್ ಮಾಡ್ತೀವೋ ಅಷ್ಟು ನೀಟಾಗಿ ಐ ಮೇಕಪ್ ಕಾಣಿಸುತ್ತೆ. ನಾವೆಷ್ಟು ನೋಡಿ ಎಷ್ಟು ನೀಟಾಗಿ ಪಿಗ್ಮೆಂಟ್ ಇದೆ ಅಂತ ಇಲ್ಲ. ಅದನ್ನು ಸ್ಮರ್ಶ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಒಂದು ಟಿಪ್ಪಲ್ಲಿ ಲಿಕ್ವಿಡ್ ಕನ್ಸಿಲರ್ನ ಮತ್ತೆ ರೀಅಪ್ಲಿಕೇಶನ್ ಮಾಡ್ಬೋದು. ಬಟ್ ನಾನು ಸಿಂಪಲ್ಲಾಗಿ ಒಂದು ಬ್ಲೂ ಸ್ಯಾರಿ ಮಾಡ್ಕೊಳ್ತಿರೋದ್ರಿಂದ ಈ ಒಂದು ಬೇಸ್ ಮೇಲೆ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ ನಾನು ಐ ಮೇಕಪ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಲೈನರ್ನ ಅಟ್ಯಾಚ್ ಮಾಡಿದ್ದೀನಿ. ನನ್ನ ಐ ತುಂಬಾ ದೊಡ್ಡ ಇರೋದ್ರಿಂದ ಲೈನರ್ ಸ್ವಲ್ಪ ದೊಡ್ಡಕ್ಕೆ ಹಾಕಿದ್ದೀನಿ. ಏಕೆಂದರೆ ಓಕೆ, ಇವಾಗ ಕಾಜಲ್ನ ಹಾಕೊಳ್ಳೋಣ. ಸೊ
ನೋಡಿ ಕಾಜಲ್ ಅಪ್ಲೈ ಮಾಡಿದೆ. ಇಲ್ಲಿ ತುಂಬ ವೈಟ್ ಇರುತ್ತಲ್ವ, ನಾವು ಕನ್ಸಿಲರ್ ವರ್ಕ್ ಮಾಡಿದ್ವಿ, ಸೊ ಹಾಗಾಗಿ ಆವಾಗಲೇ ಯೂಸ್ ಮಾಡಿರುವಂಥ ಬ್ರಷಲ್ಲಿ ಡಸ್ಟನ್ನ ಹೊರಗಡೆ ತೆಗೆದು ಈ ಒಂದು ಡಸ್ಟನ್ನ ಇಲ್ಲಿಗೆ ಹಾಕಬೇಕು. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಓಪನ್ ಪೋರ್ಸ್ ಆ ಥರ ಏನಿಲ್ಲ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಪ್ರೈಮರ್ನ ಯೂಸ್ ಮಾಡೋಣ. ಹಾಕಿ ನೀಟಾಗಿ ಅದೆಲ್ಲ ಕಡೆ ಫೇಸ್ಗೆ ಸ್ಪ್ರೆಡ್ ಆಗೋ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಪ್ರೈಮರ್ನ ಹಾಕಿದ್ಮೇಲೆ ಸ್ಕಿನ್ನೇ ಒಂಥರ ಚೇಂಜ್ ಆಗಿಬಿಡುತ್ತೆ ಅಂದ್ಕೊಳ್ಳಿ. ಮೇಕಪ್ ಬ್ಲೆಂಡಿಂಗ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಪ್ರೈಮರ್ನ ಹಾಕಿ 5 ನಿಮಿಷ ಬಿಟ್ಬಿಡ್ತೀನಿ. ಇವಾಗ 5 ನಿಮಿಷ ಹಾಕಾಗಿದೆ. ಕಲರ್ ಕರೆಕ್ಟಾಗಿ ಮಾಡ್ಕೊಳ್ಳೋಣ. ತುಂಬ ಏನು ಪ್ರಾಬ್ಲಮ್ಸ್ ಏನಿಲ್ಲ, ನನ್ನ ಸ್ಕಿನ್ನಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಕನ್ಸಿಲರಲ್ಲೇ ಕವರ್ ಮಾಡ್ಕೋಬೋದು, ಆ ಥರ ಇದೆ ನನ್ನ ಸ್ಕಿನ್. ನನ್ನ ಸ್ಕಿನ್ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲಿ ಸ್ಕಿನ್ಗೆ ಯಾವುದು ಸೆಟ್ ಆಗುತ್ತೋ ಅದೇ ಫೌಂಡೇಶನ್ನ ಯೂಸ್ ಮಾಡಬೇಕು. ಓಕೆ, ಫೌಂಡೇಶನ್ನ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರದ್ದು ಏನು ಶೇಡ್ ಇರುತ್ತೋ ಅದೇ ಶೇಡಲ್ಲಿ ನಾನು ಮೇಕಪ್ನ ಮಾಡ್ತೀನಿ. ಯಾಕೆಂದರೆ ಬೇರೆ ಶೇಡ್ನ ಯೂಸ್ ಮಾಡ್ತಿದ್ದಂಗೆ ಅದು ಮೇಕಪ್ಪು ಗ್ರೇ ಟರ್ನ್ ಆಗುತ್ತೆ, ಅಂದರೆ ಬೂದಿ ಬೂದಿ ಥರ ಕಾಣಿಸುತ್ತೆ. ಸೊ ಅವರ ಶೇಡ್ ಏನಿರುತ್ತೋ ಅದೇ ಶೇಡಲ್ಲಿ ನಾನು ಮೇಕಪ್ನ ಮಾಡ್ತೀನಿ. ನೀಟಾಗಿ ಬ್ಲೆಂಡಿಂಗ್ ನೀಟಾಗಿ ಫೇಸ್ಗೆ ಫೌಂಡೇಶನ್ನ ಹಾಕಿದ್ದೀನಿ. ಒಂದು ಕಡೆಯಿಂದ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಗೊತ್ತಾಗ್ತಿದೆ ಅನಿಸುತ್ತೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಫೇಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಮೇಕಪ್ಪು. ಇನ್ನೂ ಪೌಡರ್ ಸೆಟ್ ಮಾಡಿಲ್ಲ, ಫುಲ್ ಮೇಕಪ್ನ ನೋಡಿ. ಓಕೆ, ಚಾರ್ಜಿಂಗ್ ಪ್ರಾಬ್ಲಮಿಂದ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಮೇಕಪ್ ಮಾಡೋ ಟೈಮಲ್ಲೇ. ಸೊ ಹಾಗಾಗಿ ಚಾರ್ಜಿಗೆ ಆಗೋ ಅಷ್ಟರೊಳಗಡೆ ಸ್ಯಾರಿನ ಡ್ರೈಪ್ ಮಾಡೋಣ ಅಂತ ಸ್ಯಾರಿ ಡ್ರೈಪ್ ಮಾಡಿದೆ. ಅದಾದಮೇಲೆ ನಾನು ಮಾಡಿದ್ದು ಫೌಂಡೇಶನ್ ಆದಮೇಲೆ ಪೌಡರ್ ಲಾಕ್ ಮಾಡಿದ್ದೀನಿ. ಇವಾಗ ಸ್ಯಾರಿ ಡ್ರೈಪ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಸ್ಯಾರಿನ ವೇರ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಲಿಪ್ಸ್ಟಿಕ್ ಹಾಕಿ ಬಿಂದಿ ಇಟ್ಟು ಐಬ್ರೋ ಡಿಫೈನ್ ಮಾಡಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಬನ್ನಿ. ಐಬ್ರೋ ಡಿಫೈನರ್ನ ಮಾಡ್ಕೊಳ್ತಾ ಇದ್ದೀನಿ. ಲಿಪ್ ಲೈನರ್ನ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಯಾರೇ ಆಗಿರಲಿ, ನನ್ನ ಫಸ್ಟ್ ಮೇಕಪ್ ಅಂದರೆ ಬ್ರೈಡ್ ಆಗಿರ್ಬೋದು, ನಾನ್ ಬ್ರೈಡ್ ಆಗಿರ್ಬೋದು, ಪಾರ್ಟಿ ಲುಕ್ ಆಗಿರ್ಬೋದು, ಯಾವುದೇ ಮೇಕಪ್ನ ಫಸ್ಟ್ ಯಾರು ಬುಕ್ ಮಾಡ್ಕೊಳ್ತಾರೋ ಅವ್ರಿಗೂ 1 ಮೇಕಪ್ ಜೊತೆ 1 ಮೇಕಪ್ನ ಫುಲ್ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀನಿ. ಈ ಒಂದು ಆಫರ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಅಮೂಲ್ಯ ಗೋಪಾಲ್ ಮೇಕವರ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆ ಒಂದು ಪೇಜ್ಗೆ ಹೋಗಿ ನೀವು DM ಮಾಡಿದ್ರೆ ನಾನು ಅಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ನ ಕಳಿಸ್ತೀನಿ. ಇಲ್ಲಾಂದರೆ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿದ್ರು ಕೂಡ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ನಿಮ್ಮ ಒಂದು ಬ್ಯೂಟಿಫುಲ್ ಇವೆಂಟ್ಗೆ ಅಮೂಲ್ಯ ಗೋಪಾಲ್ ಕಡೆಯಿಂದ ಒಂದು ಮೇಕವರ್ನ ನೀವು ಬುಕ್ ಮಾಡ್ಕೋಬೇಕು ಅಂತ ಏನಾದರೂ ನಿಮಗೆ ಇಷ್ಟ ಇದೆ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ. ಹಾಗೆಯೇ ಒಂದು ಕಾಂಪ್ಲಿಮೆಂಟ್ರಿ ಮೇಕಪ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀವು ಯಾವ ಥರ ಹೇರ್ ಸ್ಟೈಲ್ ಹೇಳ್ತೀರಾ ಅಥವಾ ನೀವು ಯಾವ ಥರ ಮೇಕಪ್ನ ಹೇಳ್ತೀರಾ ನಾನು ಅದೇ ಥರ ಮೇಕಪ್ನ ನಿಮಗೂ ಕೂಡ ಮಾಡ್ಕೊಡ್ತೀನಿ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಲೆನ್ಸ್ ಲ್ಯಾಶಸ್ನ ಯೂಸ್ ಮಾಡ್ಬೋದು, ಇಲ್ಲ ಅಂತ ಏನಿಲ್ಲ. ಅದು ನನಗೆ ಸ್ವಲ್ಪ ಕಂಫರ್ಟಬಲ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಯೂಸ್ ಮಾಡ್ತಿಲ್ಲ. ಕ್ಲೈಂಟ್ ಕೇಳಿದ್ರೆ ನಾನು ಖಂಡಿತವಾಗಿ ಅದನ್ನು ಇನ್ಕ್ಲೂಡ್ ಆಗೇ ಕೂಡ ನಾನು ಮೇಕಪ್ನ ಮಾಡಿಕೊಡ್ತೀನಿ. ಓಕೆ, ಇವಾಗ ಬಿಂದಿನ ಇಟ್ಕೊಂಡು ಹೇರ್ ಸೆಟ್ ಮಾಡೋಣ. ಹೈಲೈಟರ್ ಹಾಕೋದೇ ಮರ್ತ್ಬಿಟ್ಟೆ. ಓಕೆ, ಹೈಲೈಟರ್ನ ಹಾಕ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ಬಿಫೋರ್ ಮೇಕಪ್ ಆ್ಯಂಡ್ ಆಫ್ಟರ್ ಮೇಕಪ್ನ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದೇ ಒಂದು ಮೇಕಪ್ ನಿಮಗೂ ಬೇಕಂತ ಹೇಳಿದ್ರೆ ಅಮೂಲ್ಯ ಗೋಪಾಲ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ DM ಮಾಡಿ ಸ್ಪೆಷಲ್ ಇವೆಂಟ್ಗೆ ನನ್ನ ಮೇಕಪ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಎಷ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ನಾಳೆ ಮತ್ತೆ ಹೊಸ ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಇದೇ ಥರ ಮೇಕಪ್ ನಿಮ್ಗೆ ಏನಾದರೂ ಬೇಕಂತ ಹೇಳಿದ್ರೆ ಅಮೂಲ್ಯ ಗೋಪಾಲ್ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ಮೆಸೇಜ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಫಸ್ಟ್ ಮೇಕಪ್ ಆರ್ಡರ್ಗೆ ನಾನು ಏನೇನು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ DM ಮಾಡ್ತೀನಿ. ಹಾಗೆಯೇ ಆಫ್ಟರ್ ಆ್ಯಂಡ್ ಬಿಫೋರ್ ಮೇಕಪ್ನ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಬಂದಿದೆ ಅಂತ ಹೇಳಿ. ಇನ್ನಷ್ಟು ಮೇಕಪ್ ಬಗ್ಗೆ ಮಾಹಿತಿ ಬೇಕಂತ ಹೇಳಿದ್ರೆ ನನ್ನ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಫುಲ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಸೆಂಡ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಇದೇ ಥರ
ಇನ್ಸ್ಟಾಗ್ರಾಮನ್ನು ಯಾವಾಗಲೂ ಫಾಲೋ ಮಾಡಿ. ಇನ್ನೂ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ.